ಧನುಸ್ ರಾಶಿಗೆ ನೋಡೋಣ. ಧನುಸು ರಾಶಿಯವರಿಗೆ ಮುಖ್ಯವಾಗಿ ಏನಂದರೆ ಈ ಒಂದು ತಿಂಗಳಲ್ಲಿ ಲಗ್ನಾಧಿಪತಿಯಾದಂಥ ಗುರು, ಚತುರ್ಥಾಧಿಪತಿಯಾದಂಥ ಗುರು ನ ಅಂದರೆ ಅಷ್ಟಮದಲ್ಲಿ ಗುರು ಇರೋದು ತುಂಬ ಒಂದು ಶುಭ ಫಲನೇ ಕೊಡ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟಮದಲ್ಲಿ ಸಾಮಾನ್ಯ ಗುರು ಇತ್ತೇನಂತಂದರೆ ಈ ಲಾಟ್ರಿ ಬಿಸ್ನೆಸ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಅಥವಾ ಈ ಆನ್ಲೈನ್ ಗೇಮ್ಸ್ಗಳಾಗಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಈಕ್ವಿಟೀಸು, ಈ ರೀತಿ ಎಲ್ಲ ಒಂದು ಆನ್ಲೈನ್ ಗೇಮ್ಸ್ಗಳು, ಅದು ಆನ್ಲೈನಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತಾರ ಅದಕ್ಕೆ ಸಂಬಂಧಪಟ್ಟಾಗೆ ಆಕಸ್ಮಿಕ ಧನಲಾಭ ಅಂತ ಕೂಡ ಹೇಳ್ತೀವಿ. ನೋಡಿ, ಅಷ್ಟಮದಲ್ಲಿ ಗುರು ಉಚ್ಚಕ್ಷೇತ್ರಕ್ಕೆ ಬಂದಾಗ ಲಗ್ನಾಧಿಪತಿಯಾದಂಥ ಗುರು ಅಷ್ಟಮಕ್ಕೆ ಬಂದಾಗ ದ್ವಿತೀಯದನ್ನು ನೋಡ್ತಾನೆ. ಅಂದರೆ ಕುಟುಂಬದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಧನಾಗಮನ, ಕುಟುಂಬದಲ್ಲಿ ಏನೋ ಒಂದು ಶುಭ ಕಾರ್ಯಗಳು ನಡೆಯುತ್ತೆ, ಆಕಸ್ಮಿಕ ಒಂದು ಶುಭ ಕಾರ್ಯಗಳು, ದೊಡ್ಡ ಮಟ್ಟದ ಒಂದು ಸೆಲೆಬ್ರೇಷನ್ ಅಂತ ಹೇಳ್ತೀವಿ, ದೊಡ್ಡ ಮಟ್ಟದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ದುಡ್ಡು ಕಾಸು ಅನುಕೂಲ ಆಗುತ್ತೆ, ಸಂತಾನಕ್ಕೆ ಸಂಬಂಧಪಟ್ಟಾಗೆ ಅನುಕೂಲ ಆಗುತ್ತೆ. ನೋಡಿ, ಧನುಸು ರಾಶಿಯವರಿಗೆ ಎಷ್ಟು ದಿನ ಇವ್ರು ಬೇಡ ನೀನು ಬೇಡ ಅಂತ ನಿಮ್ಮನ್ನು ಕೀಳಾಗಿ ಯಾರ್ಯಾರು ನೋಡಿರ್ತಾರೆ ಅವರೆಲ್ಲ ನಿಮಗೆ ಈ ಒಂದು ನಿಮ್ಗೆ ಆಶೀರ್ವಾದ ಮಾಡೋಂಥದ್ದು, ನಿಮ್ಮ ಮನೆಗೆ ಹುಡ್ಕೊಂಬರೋಂಥದ್ದು, ನಿಮ್ಮನ್ನು ಒಂದು ಭೇಟಿ ಮಾಡೋಂಥ ಸಾಧ್ಯತೆಗಳು ಇರುತ್ತೆ. ಶತ್ರುಗಳು ಕೂಡ ನಿಮಗೆ ಮಿತ್ರರಾಗುವಂಥ ಸಾಧ್ಯತೆಗಳು ನೀವು ಧನುಸು ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ನೋಡಿ, ಶನಿ ಚತುರ್ಥದಲ್ಲಿ ಇರೋದ್ರಿಂದ ಇಲ್ಲೊಂದು ಕಡೆ ಹಳೆ ಮನೆ ತೊಗೊಳ್ಳೋಂಥ ಯೋಗ ಅಥವಾ ಹಳೆ ವಾಹನ ತೊಗೊಳ್ಳೋಂಥ ಯೋಗ ನಿಮಗೆ ಇರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನೋಡಿ ಮಾಡಿ ಆ ಮನೆಗಳಲ್ಲಿ ಏನಾದರೂ ದೋಷ ಇದೆಯಾ, ಡಾಕ್ಯುಮೆಂಟ್ಸ್ ಸರಿ ಇದೆಯಾ, ಆ ವಿಚಾರದಲ್ಲಿ ನೋಡಿಕೊಂಡು ನಂತರ ಮೂವ್ಮೆಂಟ್ ಮಾಡಿ. ನೋಡಿ, ನೀವು ನೋಡಿರ್ತಾರೆ ಮನೆ, ಆದರೆ ಬೇರೆ ಯಾರೋ ತೊಗೊಂಡ್ಬಿಟ್ಟಿರ್ತಾರೆ, ನೀವು ಕೊಡೋ ಐಡಿಯಾ ಬೇರೆ ಯಾರೋ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ರೀತಿನ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ತಾಳ್ಮೆಯಿಂದ ಹಿರಿಯರಿಗೆ ಅಥವಾ ತುಂಬ ಸ್ನೇಹಿತರೊಂದಿಗೆ ಅವರೊಂದಿಗೆ ಡಿಸ್ಕಸ್ ಮಾಡಿ, ಅವ್ರ ಜೊತೆಗೆ ಒಂದು ಒಡನಾಟ ಮಾಡಿ ಒಂದು ಸೂಕ್ತವಾದ ನಿರ್ಧಾರ ತಗೊಳ್ಳಿ, ಖಂಡಿತ ನಿಮಗೆ ಒಂದು ಅನುಕೂಲ ಆಗುವಂಥದ್ದು. ಅದರಲ್ಲೂ ಟ್ರಾವೆಲ್ ಏಜೆನ್ಸಿ, ಟ್ರಾವೆಲ್ ಬೇಸಿಸ್ ಮಾಡೋಂಥವ್ರಿಗೆ, ಈ ಲಾರಿಗಳು ತೊಗೊಳ್ಳೋಂಥದ್ದು, ಈ ಲೋಡ್ ಗಾಡಿ ತೊಗೊಳ್ಳೋಂಥದ್ದು, ಈ ಟ್ರ್ಯಾಕ್ಟರ್ಗಳು ತೊಗೊಳ್ಳೋಂಥವ್ರು ಭಾಳ ಎಚ್ಚರಿಕೆಯಿಂದ ತೊಗೊಳ್ಳೋಂಥದ್ದು, ಅದರಲ್ಲೂ ವ್ಯವಸಾಯ ಮಾಡೋಂಥವ್ರು ಭಾಳ ಎಚ್ಚರಿಕೆಯಿಂದ ಮಾಡಿ. ಅದರಲ್ಲೂ ಪ್ರಾಣಿ ಸಾಕಣೆ ಮಾಡೋವಂಥವ್ರಿಗೆ, ವ್ಯವಸಾಯ ಮಾಡೋಂಥವ್ರಿಗೆ ಅಥವಾ ಒಂದು ದೊಡ್ಡ ಮಟ್ಟದ ರಾಜ್ಯೋಗ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ದಿವಸ ಅಂದ್ಕೊಂಡಾಗ ಮನೆ ಕಟ್ಟಬೇಕು, ನಾನು ಹಳೆ ಮನೆ ತೊಗೊಬೇಕು, ಆಲ್ಟ್ರೇಷನ್ ಮಾಡಬೇಕು, ಮನೆಯಲ್ಲಿ ಏನಾದರೂ ಒಂದು ನಿಂತೋಗಿರೋಂಥ ಮನೆಗಳಿಗೆ ಪ್ರಾರಂಭ ಮಾಡೋವಂಥದ್ದು. ನೋಡಿ, ಎಷ್ಟೋ ವರ್ಷ ಆಗಿರುತ್ತೆ, ಮನೆ ಕಟ್ಟಿ ಅರ್ಧಂಬರ್ಧ ಆಗೋಗಿರುತ್ತೆ, ಪಾಯ ಕಟ್ಟಿ ನಿಲ್ಲಿಸಿರ್ತಾರೆ, ಗೋಡೆಗಳು ಕಟ್ಟಿರ್ತಾರೆ, ಮೋಲ್ಡ್ ಆಗಿರ್ತಾರೆ, ಫಿನಿಶಿಂಗೇ ಮಾಡೋಕೆ ಆಗ್ತಾ ಇರಲ್ಲ, ದುಡ್ಡು ತುಂಬ ತೊಂದರೆ ಆಗ್ತಿರುತ್ತೆ. ಆದರೆ ಈ ಜೂನ್ ನಂತರ ನಿಮಗೆ, ಈ ಜೂನ್ ತಿಂಗಳಲ್ಲಿ ಖಂಡಿತ ಒಂದು ದೊಡ್ಡ ಮಟ್ಟದ ರಾಜ್ಯೋಗ, ದುಡ್ಡು ಕಾಸು ಅನುಕೂಲ ಆಗುವಂಥದ್ದು, ಮನೆ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ತಾಯಿ ಆಶೀರ್ವಾದ ಇರುವಂಥದ್ದು, ತಂದೆಯ ಆಶೀರ್ವಾದ ಬರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅದು ಒಂದು ಲಕ್ಷ್ಮೀನಾರಾಯಣ ಯೋಗ ಇರುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. 14ನೇ ತಾರೀಕು ತನಕ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಕುಜಗ್ರಹನೂ ಕೂಡ ನಿಮಗೆ 16 ನಂತರ 21ನೇ ತಾರೀಕು ನಂತರ ಷಷ್ಠದಲ್ಲಿ ಬರುವಂಥದ್ದು, ಇಲ್ಲ ಸ್ವಯಂ ಉದ್ಯೋಗ ಮಾಡೋವಂಥವ್ರು ಕೂಡ ದೊಡ್ಡ ಮಟ್ಟದ ಆರ್ಡರ್ಸ್ ಬರುವಂಥದ್ದು. ಎಲ್ಲೊಂದು ಕಡೆ ತಿಂಗಳೆಲ್ಲ ಸ್ವಲ್ಪ ತೊಂದರೆ ಆಗಿದ್ರು ಕೂಡ 20ನೇ ತಾರೀಕು ನಂತರ ನಿಮಗೆ ಒಂದೇ ಸರಿ ಒಂದು ಒಳ್ಳೆ ಆರ್ಡರ್ಸ್ ಬರುವಂಥದ್ದು, ದೊಡ್ಡದಾಗಿ ಒಂದು ಧನಲಾಭ ಆಗುವಂಥದ್ದು, ದೊಡ್ಡ ಒಂದು ಆರ್ಡರ್ಸ್ಗಳು ಬರುವಂಥದ್ದು, ದೊಡ್ಡದಾಗಿ ಒಂದು ಶುಭ ಲಾಭಗಳು ಬರುವಂಥದ್ದು ಕೂಡ ನಾವು ಕಾಣ್ತೀವಿ. ಇದ್ರ ಜೊತೆಗೆ ಏನಂದರೆ ಅಷ್ಟಮದಲ್ಲಿ ಗುರು ಇರೋವಂಥದ್ದು ಕೂಡ ಖಂಡಿತ ನಿಮಗೆ ದುಡ್ಡು ಕಾಸು ಒಡವೆ. ನೋಡಿ, ಎಲ್ಲ ಒಂದು ಕಡೆ ಅಡ ಇಟ್ಟಿರ್ತಾರೆ, ತುಂಬ ವರ್ಷಗಳಿಂದ ಬರ್ತಾನೆ ಇರೋದಿಲ್ಲ, ದುಡ್ಡು ಕಾಸು ಒಡವೆ ತರೋಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಈ ಸರಿ ಏನಾಗುತ್ತೆ ಅಂದರೆ ಆ ಒಡವೆಗಳು ಮನೆಗೆ ಬರೋವಂಥದ್ದು, ಹೊಸದಾಗಿ ಒಡವೆಗಳು ಮಾಡೋವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮತ್ತು ನೀರಾವರಿ ಜಮೀನಲ್ಲಿ ಬೋರ್ವೆಲ್ ಹಾಕ್ಸ್ಬೇಕು ಅಂದ್ಕೊಂಡಿರ್ತಾರೆ, ತುಂಬ ದಿವಸದಿಂದ ದುಡ್ಡಿನ ಅಭಾವ ಇರುತ್ತೆ, ಖಂಡಿತ ಈ ಸಮಯದಲ್ಲಿ ಅನುಕೂಲ ಆಗುವಂಥದ್ದು. ಆದರೆ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಏನಂದರೆ ನವಮದಲ್ಲಿ ಕೇತು ಇರುವಂಥದ್ದು, ಇಲ್ಲೊಂದು ಕಡೆ ಬಂದಿರೋಂಥ ಅವಕಾಶಗಳನ್ನ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಕೇತು ಶಾಂತಿ ಮಾಡೋವಂಥದ್ದು ಮರಿಬೇಡಿ. ನೋಡಿ, ನವಮದಲ್ಲಿ ಕೇತು ಶಾಂತಿ ಮಾಡೋದು ತುಂಬ, ಅದರಲ್ಲೂ ಮನೇಲಿ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡೋವಂಥದ್ದು ಮಾಡಿ, ಅಥವಾ ಚಂಡಿಕಾ ಹೋಮ ಮಾಡಿಸುವಂಥದ್ದು, ಈ ರೀತಿ ಮನೆಯಲ್ಲಿ ಗಣೇಶನ ಹೋಮ ಮಾಡಿಸುವಂಥದ್ದು, ನವಗ್ರಹ ಶಾಂತಿ ಮಾಡಿಸುವಂಥದ್ದು ಮಾಡಿ. ಯಾಕಂದರೆ ಬಂದಿರೋಂಥ ಅವಕಾಶಗಳನ್ನ ಕಳ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಕೇತು ಶಾಂತಿ ಮಾಡೋಂಥದ್ದು, ಪ್ರತಿನಿತ್ಯ ಗಣೇಶನೊಂದು ಪ್ರಾರ್ಥನೆ ಮಾಡೋಂಥದ್ದು, ಅಥವಾ ಗಣೇಶ ಚತುರ್ಥಿ ದಿನ ಉಪವಾಸ ಇರೋಂಥದ್ದು, ಒಂದು ಹೊತ್ತು ಉಪವಾಸ ಇರೋಂಥದ್ದು ಮಾಡಿ, ಗಣೇಶನೊಂದು ಪ್ರಾರ್ಥನೆ ಮಾಡೋಂಥದ್ದು ಮಾಡಿ, ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಿಗೆ ವಿಶೇಷವಾದ ಲಾಭ, ವಿಶೇಷವಾದ ಅವಕಾಶಗಳು ದೊರೆಯುವಂಥದ್ದು, ಮತ್ತು ಆರ್ಡರ್ಸ್ಗಳು ಬರುವಂಥದ್ದು ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸಾಧನೆ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ. ಮುಖ್ಯವಾಗಿ ಏನು ಹೇಳಿದ್ರೆ ತಂದೆಯ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಮಾಡಿ. ಮತ್ತು ಅಂಗಡಿ ಬಿಸ್ನೆಸ್ಗಳ ಕಡೆ ಎಲ್ಲೊಂದು ಸ್ವಲ್ಪ ಏನಾದರೂ ತೊಂದರೆ ಆಗುವಂಥದ್ದು, ಮಾಟ ಮಂತ್ರ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಮತ್ತು ದೂರ ಪ್ರಯಾಣ ಹೋಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ, ಅದರಿಂದ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ನೋಡಿ, ಧನುಸು ರಾಶಿಯವರಿಗೆ ನಾನು ಹೇಳುವಂಥದ್ದು ಮುಖ್ಯವಾಗಿ, ಒಂದು ಮನೇಲಿ ಇರ್ತೀರಾ, ಈ ಕಡೆ ದೇವಮೂಲೆ ಚತುರ್ಥ ಭಾವ ಅಂದರೆ, ಚತುರ್ಥ ಅಂದರೆ ಮನೆ ವಿಚಾರದಲ್ಲಿ, ಅಂದರೆ ಶನಿ ಇದ್ದಾಗ ಏನಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರುತ್ತೆ. ಧನುಸು ರಾಶಿಯವರಿಗೆ ಎಲ್ಲ ಚೆನ್ನಾಗಿರುತ್ತೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರುತ್ತೆ. ಅಂದರೆ ಮನಸ್ಸಿನಲ್ಲಿ ಗೊಂದಲ ಇರ್ಬೋದು. ಯಾಕಂದರೆ ಸಾಮಾನ್ಯಗೆ ಎಲ್ಲ ಚೆನ್ನಾಗಿರುತ್ತೆ, ಮನಸ್ಸಿನಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ತೊಂದರೆ, ಮನಸ್ಸಿನಲ್ಲಿ ಬೇಸರ ಇರುತ್ತೆ. ನಮಗೆ ಮನೋವ್ಯಾಧಿ ಅಂತ ಹೇಳ್ತೀವಿ. ಆ ಮನೋವ್ಯಾಧಿಗೆ ಸಂಬಂಧಪಟ್ಟಾಗೆ ಒಂದು ಸರಳ ಪರಿಹಾರ ಹೇಳ್ತೀನಿ ನೋಡಿ.
ಈಶಾನ್ಯ ಭಾಗದಲ್ಲಿ, ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ತುಳಸಿಯ ಕುಂಡವನ್ನು ಇಡುವಂಥದ್ದು ಮಾಡಿ, ಕೃಷ್ಣ ತುಳಸಿನ ಇಡುವಂಥದ್ದು ಮಾಡಿ, ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡಿ. ಖಂಡಿತ ಆಯುಷ್ಯ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹಣಕಾಸಿನ ಒಂದು ಅನುಕೂಲ ಮತ್ತು ಧನಾತ್ಮಕ ಶಕ್ತಿ ಮನೆಗೆ ನಿಮ್ಗೆ ಬರುವಂಥದ್ದು ಕೂಡ ನಾವು ಕಾಣ್ಬೋದು.